ಪ್ರೀತಿಯ ದ್ವಿತೀಯ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಬಿಸ್ನೆಸ್ ಸ್ಟಡೀಸ್ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿಕೊಡ್ತಾ ಇದ್ದೇನೆ. ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ನನ್ನ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೂ ಹಾಗೂ ಕನ್ನಡ ಮೀಡಿಯಂ ಬರೀತಿರುವ ವಿದ್ಯಾರ್ಥಿಗಳಿಗೂ ಇಬ್ಬರಿಗೂ ಕೂಡ ಹೆಲ್ಪ್ ಆಗಲಿದೆ. ಆಯಿತಾ? ಅದನ್ನು ನಾವು ವ್ಯವಹಾರ ಅಧ್ಯಯನ ಅಂತ ಕರಿತೀವಿ. ನಿಮ್ಮ ಕ್ವಶನ್ ಪೇಪರ್ ಪ್ಯಾಟರ್ನ್ ಕೂಡ ಇದೇ ರೀತಿಯಾಗಿ ಇರುತ್ತೆ. ಏನು, ಫಸ್ಟ್ ಮೇನ್ ಕ್ವಶನಲ್ಲಿ ನಿಮಗೆಲ್ಲರಿಗೂ ಕೂಡ 5 MCQಸ್ಗಳನ್ನು ನೀಡಲಾಗಿರುತ್ತೆ. ಆ 5 MCQಸ್ಗಳನ್ನು ಈಗ ನಾವು ಉತ್ತರದ ಸಮೇತ ನೋಡೋಣ. ಚೂಸ್ ಆ್ಯಂಡ್ ರೈಟ್ ದಿ ಕರೆಕ್ಟ್ ಆನ್ಸರ್ ಅಂತ ಇದೆ. ಕ್ವಶನ್ ನಂಬರ್ 1 ನೋಡೋಣ. ದ ಇಂಡಸ್ಟ್ರಿ ವಿಚ್ ಪ್ರೊವೈಡ್ ಸಪೋರ್ಟ್ ಸರ್ವಿಸ್ ಟು ಅದರ್ ಇಂಡಸ್ಟ್ರೀಸ್ ಆರ್ ನೋನ್ ಆ್ಯಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 1 ಮೈ ಡಿಯರ್, ರೈಟ್ ಆನ್ಸರ್ ಏನು ಅಂತ ನೋಡೋಣ. ಅದನ್ನು ನಾವು ಟರ್ಷಿಯರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಅಂದರೆ ಕೈಗಾರಿಕೆಗಳಿಗೆ ಬೆಂಬಲ ಸೇವೆಯನ್ನು ನೀಡುವ ಕೈಗಾರಿಕೆಗಳನ್ನು ಏನೆಂದು ಕರೆಯಲಾಗುತ್ತದೆ. ಅದನ್ನು ನಾವು ತೃತೀಯ ಕೈಗಾರಿಕೆಗಳು ಎಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 2 ಇನ್ ಅ ಕೋಆಪರೇಟಿವ್ ಸೊಸೈಟಿ ದ ಪ್ರಿನ್ಸಿಪಲ್ ಫಾಲೋಡ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ 1 ಮ್ಯಾನ್ 1 ವೋಟ್ ಈಸ್ ದ ರೈಟ್ ಆನ್ಸರ್. ಸಹಕಾರಿ ಸಂಘಗಳಲ್ಲಿ ಪಾಲಿಸುವ ನಿಯಮವು ಯಾವುದು ಅಂತ ಇದೆ. ಒಬ್ಬ ವ್ಯಕ್ತಿ ಒಬ್ಬ ಮತ ಅನ್ನುವಂಥದ್ದು, ಒಂದು ಮತ ಅನ್ನುವಂಥದ್ದು ಸರಿಯಾದ ಉತ್ತರ. ಕ್ವಶನ್ ನಂಬರ್ 3 ಸೆಂಟ್ರಲೈಸ್ಡ್ ಕಂಟ್ರೋಲ್ ಇನ್ MNC ಇಂಪ್ಲಾಯ್ಸ್ ಕಂಟ್ರೋಲ್ ಎಕ್ಸಸೈಸ್ಡ್ ಬೈ ಡ್ಯಾಶ್ ಅಂತ ಇದೆ. ಮೂರನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಹೆಡ್ ಕ್ವಾರ್ಟರ್ಸ್ ಈಸ್ ದ ರೈಟ್ ಆನ್ಸರ್. ಬಹುರಾಷ್ಟ್ರೀಯ ನಿಗಮದ ಕೇಂದ್ರೀಕೃತ ನಿಯಂತ್ರಣ ವ್ಯವಸ್ಥೆಯಲ್ಲಿ ನಿಯಂತ್ರಣಗಾರರು ಯಾರಾಗಿರುತ್ತಾರೆ? ಮುಖ್ಯ ಕಚೇರಿ. ಕ್ವಶನ್ ನಂಬರ್ 4 ದಿಸ್ ಈಸ್ ನಾಟ್ ಎ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಮೆರೈನ್ ಇನ್ಶೂರೆನ್ಸ್ ಅಂತ ಇದೆ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಶಿಪ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇದು ಕಡಲ ವಿಮೆಯ ವಿಷಯ ವಸ್ತು ಅಲ್ಲ. ಕಡಲ ಅಂತ ಹೇಳಿದ್ರೇ ಹಡಗು ಅನ್ನುವಂಥದ್ದು, ಇದನ್ನು ಕಲೀರಿ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಬಹಳ ಜನ ವಿದ್ಯಾರ್ಥಿಗಳು ಈ 4ನೆಯ ಪ್ರಶ್ನೆಗೆ ಆನ್ಸರು ಏನಂತೀರ ತಾವುಗಳು ಎ ಅಂತಲೂ ಕೂಡ ಬರೀತಾರೆ. ಸ್ವಲ್ಪ ಯಾರಾದರೂ ಎಕ್ಸ್ಪರ್ಟಿಗಳು, ರ್ಯಾಂಕ್ ಸ್ಟೂಡೆಂಟ್ಗಳು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ತಪ್ಪಿದರೆ ಕಮೆಂಟ್ ಮಾಡಿ, ಸರಿ ಇದ್ದರೆ ಕರೆಕ್ಟು ಸರ್ 1ಗೆ 4ಗೆ ಆನ್ಸರ್ ಸಿನೇ ಅಂತ ಹೇಳಿ, ತಪ್ಪಿದರೆ 4A ಈಸ್ ದ ರೈಟ್ ಆನ್ಸರ್ ಅಂತ ಬರೆದ್ರೆ ಬಹಳ ಖುಷಿಯಾಗತ್ತೆ ಹಾಗೂ ನಿಮ್ಮ ಕೈಯಿಂದನೂ ಹೆಲ್ಪ್ ಮಾಡಿದ ಹಾಗೆ ಆಗತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈಗ ಕ್ವಶನ್ ನಂಬರ್ 5 ನೋಡೋಣ. ಅಪ್ಲಿಕೇಶನ್ ಫಾರ್ ದಿ ಅಪ್ರೂವಲ್ ಆಫ್ ನೇಮ್ ಆಫ್ ಎ ಕಂಪನಿ ಈಸ್ ಟು ಬಿ ಮೇಡ್ ಆಫ್ ಡ್ಯಾಶ್ ಅಂತ ಇದೆ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ರಿಜಿಸ್ಟರ್ ಆಫ್ ಕಂಪನೀಸ್. ಕಂಪನಿಯು ಹೆಸರನ್ನು ಅನುಮೋದಿಸಲು ಅರ್ಜಿಯನ್ನು ಇವರಿಗೆ ಸಲ್ಲಿಸಬೇಕಾಗಿರುತ್ತದೆ. ನೀವು ಒಂದು ಕಂಪ್ನಿಯನ್ನು ಸಿದ್ಧ ಮಾಡಿಕೊಂಡು ಅದನ್ನು ರನ್ ಮಾಡಬೇಕು ಅಂತ ನಾವು ಬಯಸಿ ಅದೇ ಹೆಸರಿನಲ್ಲಿ ಅಂತ ಆದರೆ ಆವಾಗ ನಾವುಗಳು ಏನು ಮಾಡಬೇಕು ಅಂದರೆ ಕಂಪನಿಯ ನೋಂದಣಿ ಅಧಿಕಾರಿಗಳ ಬಳಿನಲ್ಲಿ ಒಂದು ಅರ್ಜಿಯನ್ನು ಹಾಕಬೇಕಾಗಿರುತ್ತೆ. ನಂತರದಲ್ಲಿಯೇ ಅದು ಅಪ್ರೂವಲ್ ಆಗಿ ಬರುವಂಥದ್ದು. ಕ್ಲಿಯರ್ ಮೈ ಡಿಯರ್? ನೋಡಿರಿ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಬಿಸ್ನೆಸ್ ಸ್ಟಡೀಸ್ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರೋ ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ ಬರೆದ್ರಲ್ವ ಲಾಸ್ಟ್ ಮಂತಲ್ಲಿ, ಆ ಕ್ವಶನ್ ಪೇಪರನ್ನು ನಮ್ಮ ಮೇಲ್ ಐಡಿಗೆ ನನಗೆ ಕಳುಹಿಸಿಕೊಟ್ಟರೆ, ನೀವು ನನಗೆ ಕ್ವಶನ್ ಪೇಪರು ಯೂನಿಟ್ ಟೆಸ್ಟಿಂದ ಕಳಿಸ್ಕೊಡಿ, ನಾನು ನಿಮಗೆ ಮಿಡ್ ಟರ್ಮ್ ಕ್ವಶನ್ ಪೇಪರನ್ನು ಕಳಿಸ್ಕೊಡ್ತೇನೆ. ಇಷ್ಟು ನೀಟಾಗಿ ಹೇಳ್ತಾ ಇದ್ದೀನಿ. ನೀವು ಏನು ಬೇಡ, ನನಗೆ ಯೂನಿಟ್ ಟೆಸ್ಟ್ 1 ಕ್ವಶನ್ ಪೇಪರ್ ಯಾವ ಸಬ್ಜೆಕ್ಟಿಂದ ಕಳಿಸ್ಕೊಡ್ತೀರೋ ಆ ಸಬ್ಜೆಕ್ಟಿಂದು ನಿಮಗೆ ಮಿಡ್ ಟರ್ಮ್ ಕ್ವಶನ್ ಪೇಪರ್ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಕಳಿಸ್ಕೊಡ್ತೇನೆ. ಇಷ್ಟು ನಾನು ನೀಟಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ಮೇಲ್ ಐಡಿಗೆ ತಮ್ಮ ಬಳಿ ಇರುವಂತಹ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳನ್ನು ಕಳುಹಿಸಿ ಕೊಡಿ. ನೋಡಿ ವಿದ್ಯಾರ್ಥಿಗಳೇ, ಸೆಕೆಂಡ್ ಮೇನಲ್ಲಿ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳು ಬರುತ್ತೆ. ಅದನ್ನು ಒಂದೊಂದಾಗಿಯೇ ನಾವು ನೋಡ್ತಾ ಹೋಗೋಣ ಬನ್ನಿ. ಪ್ರಾಫಿಟ್ ಈಸ್ ದ ಡ್ಯಾಶ್ ಫಾರ್ ರಿಸ್ಕ್ ಬೇರಿಂಗ್ ಅಂತ ಇದೆ. ಪ್ರಾಫಿಟ್ ಅನ್ನುವಂಥದ್ದು ರಿವಾರ್ಡ್ ಕಂಡ್ರಿ. ಅದು ಯಾಕೆಂದರೆ ರಿಸ್ಕ್ ತಗೊಂಡು ಕೆಲಸ ಮಾಡಿರ್ತೀವಲ್ವ, ಹಾಗಾಗಿ ಅಂತ. ಕ್ವಶನ್ ನಂಬರ್ 7 ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇನ್ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಸೆಲೆಕ್ಟೆಡ್ ಬೈ ಡ್ಯಾಶ್. ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ ಶೇರ್ ಹೋಲ್ಡರ್ಸ್. ಅಂದರೆ ಬಂಡವಾಳ ಸಂಸ್ಥೆಯು ನಿರ್ದೇಶಕ ಮಂಡಳಿಯು ಡ್ಯಾಶ್ ಇವರಿಂದ ಆಯ್ಕೆಯಾಗಿರುತ್ತಾರೆ. ಅಂದರೆ ಶೇರ್ ಹೋಲ್ಡರ್ಸ್ಗಳಿಂದನೇ ಆಯ್ಕೆಯಾಗಿರ್ತಾರೆ. ಯಾಕೆಂದರೆ ಬ್ಯಾಂಕಲ್ಲಿ ಅಥವಾ ಕಂಪ್ನಿಗಳಲ್ಲಿ ಯಾರು ಶೇರ್ ತಗೊಂಡಿರ್ತಾರೋ ಅವರು ಮೀಟಿಂಗಲ್ಲಿ ಕೂತ್ಕೊಂಡು ಆಯ್ಕೆಯನ್ನು ಮಾಡುತ್ತಾರೆ, ಹೌದಲ್ವಾ? ಕ್ವಶನ್ ನಂಬರ್ 8
ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಆರ್ ಓನ್ಡ್ ಬೈ ಡ್ಯಾಶ್ ಅಂತ ಇದೆ. ಅಂದರೆ ಸಾರ್ವಜನಿಕ ವಲಯವು ಡ್ಯಾಶ್ ಮಾಲೀಕತ್ವವನ್ನು ಒಳಗೊಂಡಿದೆ. 8ನೆಯ ಪ್ರಶ್ನೆಗೆ ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಸಾರ್ವಜನಿಕವು ಎದರ ಒಳಗಡೆ ಹೊಂದಿದೆ ಹೇಳಿ? ಗೌರ್ಮೆಂಟ್, ಸರ್ಕಾರದ ಒಳಗಡೆ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಕ್ವಶನ್ ನಂಬರ್ 9. ಈಗ ಕ್ವಶನ್ ನಂಬರು 9ರಲ್ಲಿ ಇದ್ದೇವೆ. ಕ್ವಶನ್ ನಂಬರ್ 9 ಏನು ಹೇಳುತ್ತೆ ನಮಗೆ ನೋಡೋಣ ಬನ್ನಿ. ಒನ್ ಆಫ್ ದಿ ಫಂಡಮೆಂಟಲ್ ಪ್ರಿನ್ಸಿಪಲ್ ಆಫ್ ಡ್ಯಾಶ್ ಇನ್ಶೂರೆನ್ಸ್ ಈಸ್ ಅಂತ ಇದೆ. ವಿಮೆಯ ಯಾವುದಾದರೊಂದು ಮೂಲಭೂತ ತತ್ವ ಡ್ಯಾಶ್ ಅಂತ ಇದೆ. ಇನ್ಶೂರೆನ್ಸ್ ಕಂಪ್ನಿಗಳ ಒಂದು ಮೂಲ ಏನು ಅಂತ ಹೇಳಿದರೆ ಅಟ್ಮೋಸ್ಟ್ ಗುಡ್. ಹೌದಲ್ವಾ? ನೋಡಿ, ನಿಮಗೆ ಆಪ್ಷನ್ ತೋರಿಸ್ಬೇಕು, ಅವಾಗೇ ಅರ್ಥ ಆಗೋದು. ಇದೆ ನೋಡ್ರಪ್ಪ, ಅಟ್ಮೋಸ್ಟ್ ಗುಡ್ ಫೇತ್ ಅಂತ, ಅತ್ಯಂತ ವಿಶ್ವ ಸೌಹಾರ್ತೆ ಅನ್ನುವಂಥದ್ದು ಸರಿಯಾದ ಉತ್ತರ. ಲಾಸ್ಟ್ ಕ್ವಶನ್ ಪ್ರೀತಿಯ ವಿದ್ಯಾರ್ಥಿಗಳೇ, ಡಿಜಿಟೈಸೇಷನ್. ನೋಡಿ, ಡಿಜಿಟೈಸೇಷನ್ ಮೀನ್ಸ್ ಡ್ಯಾಶ್ ಬಿಸ್ನೆಸ್ ಅಂತ ಇದೆ. ಅಂದರೆ ಎಂತಹ ವ್ಯವಹಾರ ಅಂತ ಕೇಳಲಾಗಿದೆ. 10ನೆಯ ಪ್ರಶ್ನೆಗೆ ಅದು ಎಲ್ಲರಿಗೂ ಕೂಡ ಗೊತ್ತು, ಡಿಜಿಟಲ್ ಅಂದ್ರೇ ಎಲೆಕ್ಟ್ರಾನಿಕ್ ಬಿಸ್ನೆಸ್ ಅಂತ. ಈಸಿ ಅಲ್ವಾ? ಬನ್ನಿ ಕ್ವಶನ್ ನಂಬರ್ 3 ಮೇನ್ ಕ್ವಶನಿಗೆ ಹೋಗೋಣ. ಈಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಯಿತು, MCQsಗಳು ಆಯಿತು, 10 ಮಾರ್ಕ್ಸ್ ಆಯಿತು. 15 ಮಾರ್ಕ್ಸ್ ಬೇಕು ಔಟ್ ಆಫ್ ಔಟ್ ಅಂತ ಹೇಳಿದರೆ ಮ್ಯಾಚ್ ದ ಫಾಲೋಯಿಂಗ್ ಕೂಡ ಬರೀಬೇಕು. ಬನ್ನಿ, ಈಗ ಸ್ಯಾಲ್ರಿ ಅಂತ ಇದೆ. ಸಂಬಳ ಅಂದರೆ 100% ಯಾರಿಗೆ ಸಿಗುತ್ತೆ? ಎಂಪ್ಲಾಯ್ಮೆಂಟ್ಗಳಿಗೆ ಸಿಗುವಂಥದ್ದು. ಹೌದಲ್ವಾ? ವೃತ್ತಿ, ಆ ಕೆಲಸದಲ್ಲಿ ಇರೋರಿಗೆ ಸಂಬಳ ಸಿಗುತ್ತೆ ವೃತ್ತಿನಲ್ಲಿ. ಕ್ವಶನ್ ನಂಬರ್ 2, ಕಾಮನ್ ಸೀಲ್, ಸಾಮಾನ್ಯ ಮುದ್ರೆ ಅಂತ ಇದೆ. ಇದಕ್ಕೆ ನೀವೇ ನನಗೆ ಕಮೆಂಟ್ ಮುಖಾಂತರ ಆನ್ಸರನ್ನು ತಿಳಿಸಿ ಕೊಡಬೇಕು. ಕ್ವಶನ್ ನಂಬರ್ ಸಿ, ಸ್ಟ್ಯಾಟ್ಯೂಟರಿ ಕಾರ್ಪೊರೇಷನ್ ಅಂತ ಇದೆ. ಶಾಸನಬದ್ಧ ನಿಗಮಗಳು ಅಂತ. ಕ್ವಶನ್ ನಂಬರ್ 3ಗೆ ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4, ಮೈ ಡಿಯರ್ ಚಿಲ್ಡ್ರನ್, ಡೆಬಿಟ್ ಕಾರ್ಡ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ಲಾಸ್ಟಿಕ್ ಮನಿ ಅನ್ನುವಂಥದ್ದೇ ಸರಿಯಾದ ಉತ್ತರ ಆಗಿರುತ್ತೆ. ಹೌದಲ್ವಾ? ಮೆಮೊರ್ಯಾಂಡಮ್ ಆಫ್ ಅಸೋಸಿಯೇಷನ್ ಅಂತ ಇದೆ. ಇದಕ್ಕೆ ಕಂಪನಿಯ ಮನವಿ ಪತ್ರ ಅಂತ. ಕ್ವಶನ್ ನಂಬರ್ 4ಕ್ಕೆ ಸರಿಯಾದ ಉತ್ತರವೇನು ಅಂತ ಇದನ್ನು ನೀವೇ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಮುಂದೆ ನಾವು ಹೋಗುತ್ತಿದ್ದೇವೆ. ಹೌದಲ್ವಾ? ಬನ್ನಿ, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್. ಪಾರ್ಟ್ ಎನಲ್ಲೇ ಇದ್ದೀವಿ. ಪಾರ್ಟ್ ಎನಲ್ಲಿ 4ನೆಯ ಮೇನ್ ಕ್ವಶನು 1 ಅಂಕದ ಪ್ರಶ್ನೆಗಳು. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ವರ್ಡ್ ಅಂತ ಇದೆ. ಎಷ್ಟು ಉತ್ತರ ಬರೀಬೇಕು? 1 ವರ್ಡ್ ಆದರೂ ಬರೀಬೋದು, 1 ಲೈನ್ ಆದರೂ ಬರೀಬೋದು, 2 ಲೈನ್ ಆದರೂ ಬರೀಬೋದು. ನಾಟ್ ಮೋರ್ ದ್ಯಾನ್ ದಿಸ್. ಅರ್ಥ ಆಗತ್ರಿ ಎಲ್ಲರಿಗೂ? ಬನ್ನಿ, ಗಿವ್ ಆ್ಯನ್ ಎಕ್ಸಾಂಪಲ್ ಫಾರ್ ಜೆನೆಟಿಕ್ ಇಂಡಸ್ಟ್ರಿ ಅಂತ ಇದೆ. ಅಂದರೆ ತಳಿ ಕೈಗಾರಿಕೆಗೆ ಉದಾಹರಣೆಯನ್ನು ಕೊಡಿ ಅಂತ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಆಯಿತಾ? ನನ್ನ ಪ್ರಕಾರ ನೀವೇ ಬರಿಬೇಕಂದ್ರೆ ಇದು. ಆಯಿತಾ? ನೇಮ್ ಎನಿ 1 ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಜೇಷನ್ ಅಂತ ಇದೆ. ಸೋಲೋ ಪ್ರೊಪ್ರೈಟರ್ಶಿಪ್ ಈಸ್ ದ ರೈಟ್ ಆನ್ಸರ್ ಅಂತ ಅನಿಸುತ್ತೆ. ವಿಚ್ ಈಸ್ ದ ಸೆಂಟ್ರಲ್ ಬ್ಯಾಂಕ್ ಆಫ್ ಅವರ್ ಕಂಟ್ರಿ? RBI. ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ನಮ್ಮ ದೇಶದ ಕೇಂದ್ರ ಬ್ಯಾಂಕು ಯಾವುದು ಅಂದರೆ RBI ಅನ್ನುವಂಥದ್ದು. ವಿಚ್ ಟೈಪ್ ಆಫ್ ಕಂಪನಿ ಇಶ್ಯೂ ಪ್ರಾಸ್ಪೆಕ್ಟಸ್ ಅಂತ ಇದೆ. ಹೌದಲ್ವಾ? ಯಾವ ಪ್ರಕಾರದ ಕಂಪನಿಯು ಪರಿಚಯ ಪತ್ರಿಕೆಗಳನ್ನು ನೀಡುತ್ತದೆ ಅಂತ. 15ನೆಯದು, ಇದು ಎಲ್ಲರಿಗೂ ಗೊತ್ತು. ಪಬ್ಲಿಕ್ ಲಿಮಿಟೆಡ್ ಕಂಪ್ನಿಗಳು ಏನು ಮಾಡ್ತವೆ ಅಂದರೆ ಅವರು ತಮ್ಮ ಪರಿಚಯ ಪತ್ರವನ್ನು ಕೊಳ್ಳೇಬೇಕು. ಆಯಿತಾ? ಶೇರ್ ಹೋಲ್ಡರ್ಸ್ಗಳಿಗೆ. ಕ್ವಶನ್ ನಂಬರ್ 16, ಸ್ಟೇಟ್ 1 ಟೈಪ್ ಆಫ್ ಕಮ್ಯುನಿಕೇಷನ್ ಸರ್ವಿಸ್ ವಿಚ್ ಹೆಲ್ಪ್ಸ್ ಬಿಸ್ನೆಸ್ ಅಂತ ಇದೆ. ಹೌದಲ್ವಾ? ಪೋಸ್ಟಲ್ ಸರ್ವಿಸ್ ಅಂತ ಬರಿಬೋದು ತಾವುಗಳು ವ್ಯವಹಾರ ಅದರಲ್ಲಿ. ನೋಡಿ ವಿದ್ಯಾರ್ಥಿಗಳೇ, ಇದು ನಮ್ಮ ಮೇಲ್ ID ಕಂಡ್ರೋ. ಪದೇ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಫೋಟೋ ಹೊಡೆದ್ಬಿಟ್ಟು ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು, ಕ್ವಶನ್ ಪೇಪರ್ಸ್ಗಳನ್ನು, ಯೂನಿಟ್ ಟೆಸ್ಟ್ 1 ಕಂಡ್ರೋ, ಘಟಕ ಪರೀಕ್ಷೆ 1, ಆಯಿತಾ? ಅದನ್ನು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತಲೂ ಕರಿತೀವಿ, ಇಂಟರ್ನಲ್ ಅಸೆಸ್ಮೆಂಟ್. ಅದರ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳುಹಿಸಿಕೊಡಿ. ಸೇಮ್ ನೀವು ಯಾವಾಗ ಕಳಿಸ್ತೀರೋ ಅದೇ ಸಮಯಕ್ಕೆ ನಿಮಗೆ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಡೈರೆಕ್ಟಾಗಿ ಏನು ಮಾಡ್ತೀವಿ ಅಂತ ಹೇಳಿದರೆ ಫಸ್ಟ್ ಇಯರ್ ಮಿಡ್ ಟರ್ಮ್ ಎಕ್ಸಾಮ್ ಕ್ವಶನ್ ಪೇಪರನ್ನು ಫಾರ್ವರ್ಡ್ ಮಾಡಿ ಕೊಡುತ್ತೇನೆ. ಧನ್ಯವಾದಗಳು. ಬನ್ನಿ ಮುಂದಿನ ಭಾಗವನ್ನು ನೋಡೋಣ. ಈಗ ನಿಮಗೆ ಕರೆಕ್ಟಾಗಿ 20 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. ಯಾವುದು ಹೇಳಿ ನೋಡೋಣ? ಎಸ್, ಪಾರ್ಟ್ ಎನಲ್ಲಿ 20 ಅಂಕಗಳು ಕಂಪ್ಲೀಟ್ ಆಯಿತು. ಪಾಸ್ ಆದ್ರೆ ಆಗಲಿಲ್ಲ, ಅದರಲ್ಲಿ 1 ತಪ್ಪಾದರೂ ಮುಗದೆ ಹೋದ ಕತೆ. 20 ಔಟ್ ಆಫ್ 20 ಬರೋಂಗೆ ಓದಬೇಕು. ಪಾರ್ಟ್ ಬಿನಲ್ಲಿ ವಿದ್ಯಾರ್ಥಿಗಳೇ ನಾವು ನೋಡೋದಾದರೆ ಆಯಿತಾ, 3 ಅಂಕದ ಪ್ರಶ್ನೆಗಳನ್ನು ನೋಡ್ಬೋದು. ಇಂಪಾರ್ಟೆಂಟ್ ಅಂದರೆ ಆ ಲೆವೆಲ್ಗೆ ಇಂಪಾರ್ಟೆಂಟ್ ಇರುವಂಥ ಇವೆಲ್ಲ ಪ್ರಶ್ನೆಗಳನ್ನು
ತಾವುಗಳು ಕೂತ್ಕೊಂಡು ಗಟ್ಟು ಹೊಡಿಬೇಕು, ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಪತ್ರಿಕೆಗಳು ಆಗಿರ್ತವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇನ್ನೂ ಉಳಿದ 3 ಕ್ವಶನ್ ಪೇಪರಿನ ಲಿಂಕ್ಸ್ಗಳನ್ನು, ಜೊತೆಗೆ ಇಂಗ್ಲೀಷಿಗೆ ನಿಮ್ಮ ಮಿಡ್-ಟರ್ಮ್ ಎಕ್ಸಾಮಿಗೆ ಬೇಕಾಗಿರುವಂತಹ ಗ್ರಾಮರಿನ ಲಿಂಕ್ಗಳು ಹಾಗೂ ಇಂಪಾರ್ಟೆಂಟ್ ಕ್ವಶನ್ ವಿತ್ ಆನ್ಸರಿನ ಲಿಂಕ್ಸ್ಗಳನ್ನು ನೀಡಿರ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ತಕ್ಷಣ ನಿಮಗೆ ಕಮೆಂಟಲ್ಲಿ ಹೈಪ್ ಅಂತ ಆಪ್ಷನ್ ಬರುತ್ತೆ. ಆ ಹೈಪಿನ ಮೇಲೆ ಕ್ಲಿಕ್ ಮಾಡಿ ನಮಗೆ ಪಾಯಿಂಟ್ಸನ್ನು ಕ್ರೆಡಿಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.